ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡಗೆ ಬೇಲ್ ಸಿಕ್ಕದು. ಒಟ್ಟು 7 ಮಂದಿಗೆ ಬೇಲ್ ಸಿಕ್ತು, ದರ್ಶನ್ ಪವಿತ್ರ ಸೇರಿದಂತೆ. ಆದ್ರೆ ಬೇಲೇನೋ ಸಿಕ್ತು, ಬೇಲ್ ಸಿಕ್ಕಿದ್ರೂ ಕೂಡ ಪವಿತ್ರಗೆ ಬಿಡುಗಡೆ ಭಾಗ್ಯ ಆಗಿಲ್ವಾ? ಸೋಮವಾರ ಸಂಜೆ ವೇಳೆಗೆ 3 ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ. ಪವಿತ್ರ, ಪ್ರದೋಷ್ ಮತ್ತು ಅನುಕುಮಾರ್ಗೆ ಸದ್ಯಕ್ಕೆ ಬಿಡುಗಡೆ ಭಾಗ್ಯ ಆಗಿಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಪವಿತ್ರ ಗೌಡ ಮತ್ತು ಪ್ರದೋಷ್. ಯಾಕಂದ್ರೆ ಜಾಮೀನಿನ ಷರತ್ತನ್ನ ಪೂರೈಕೆ ಮಾಡೋದಿದೆಯಲ್ಲ, ಅದು ತಡ ಆಗ್ತಾ ಇರುವಂತಹ ಹಿನ್ನೆಲೆ ಅವರಿಗೆ ತಕ್ಷಣ ಬಿಡುಗಡೆ ಸಿಗ್ತಾ ಇಲ್ಲ. ದರ್ಶನ್ ಏನೋ ಇಂಟ್ರಿಮ್ ಬೇಲ್ನಲ್ಲಿ ಹೊರಗಡೆ ಇದ್ದು ಅವರು ಚಿಕಿತ್ಸೆಯನ್ನು ಪಡಿತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ರೆಗ್ಯುಲರ್ ಬೇಲ್ ಸಿಗ್ತಾ ಇದ್ದಂತೆ ಅವರು ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿಸಬಹುದು ಅಥವಾ ಮನೆಗೆ ಹೋಗ್ಬೋದು. ಹಿ ಕ್ಯಾನ್ ಟೇಕ್ ಅ ಕಾಲ್. ಆದರೆ ಪವಿತ್ರಾಗ್ ಹಾಗಲ್ಲ. ಕಳೆದ 6 ತಿಂಗಳಿನಿಂದಲೂ ಕೂಡ ಜೈಲಿನಲ್ಲೇ ಇದ್ದಾರೆ. ಹಾಗಾಗಿ ಬೇಲ್ ಸಿಕ್ಕರು ಆ ಬೇಲ್ನ ಪ್ರಕ್ರಿಯೆಗಳನ್ನು ಮುಕ್ತಾಯಗೊಳಿಸಿದ ಮೇಲೆ ಅಷ್ಟೇ ಬಿಡುಗಡೆಯ ಭಾಗ್ಯ ಒದಗುತ್ತೆ. ನಿನ್ನೆ ಅವರ ಕುಟುಂಬಸ್ಥರು, ಅವರ ತಾಯಿ ಕೂಡ ಬಹಳ ಖುಷಿಯನ್ನ ಪಟ್ಟರು. ಆದರೆ ಬೇಲ್ ಭಾಗ್ಯ ಸಿಕ್ಕಿದ್ರು ಬಿಡುಗಡೆಯ ಭಾಗ್ಯ ಅವರಿಗೆ ಸಿಗುವಂಥದ್ದು ತಡ ಇದೆ. ಇನ್ನು ಪ್ರಕರಣದ A1 A2 ಸೇರಿ 7 ಮಂದಿಗೆ ಒಟ್ಟು ಈ ಬೇಲ್ ಭಾಗ್ಯ ಸಿಕ್ಕಿರೋದು. ಆದ್ರೆ 5ನೇ ಆರೋಪಿ ಇದಾರಲ್ಲ ನಂದೀಶ್ಗೆ ಆ ಭಾಗ್ಯ ಇಲ್ಲ, ಜಾಮೀನು ಸಿಕ್ಕಿಲ್ಲ. ಹೀಗಾಗಿ ನಂದೀಶ್ ತಂದೆ ತಾಯಿಗೆ ಮತ್ತಷ್ಟು ಆತಂಕ ಹೆಚ್ಚಾಗಿದೆ. ಮಂಡ್ಯ ತಾಲೂಕಿನ ಚಾಮಲಾಪುರ ಗ್ರಾಮದ ನಂದೀಶ್ ಏನಿದ್ದಾನೆ, ದರ್ಶನ್ ಅಂಡ್ ಗ್ಯಾಂಗ್ ಸಹವಾಸ ಮಾಡಿ ಜೈಲು ಸೇರಿದ. ಮಗನ ಜಾಮೀನು ಅರ್ಜಿ ಸಲ್ಲಿಕೆ ಆಗಿದೆಯಾ ಇಲ್ವಾ ಯಾವುದು ಕುಟುಂಬಕ್ಕೆ ಗೊತ್ತಿಲ್ಲ. ಬಹಳ ಆತಂಕದಲ್ಲಿದ್ದಾರೆ. ಆತಂಕದ ನಡುವೆ ಕೂಡ ಅವರು ಹೆತ್ತವರು ದರ್ಶನ್ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ದರ್ಶನ್ ಆಚೆ ಬರ್ತಿದ್ದಾರೆ, ಅವರೇ ನೋಡ್ಕೊಳ್ತಾರೆ, ನಮ್ಗೆ ದರ್ಶನ್ ಮೇಲೆ ಈಗಲೂ ನಂಬಿಕೆ ಇದೆ ಅಂತಿದ್ದಾರೆ. ಲಾಯರ್ ಇಟ್ಟು ಜಾಮೀನು ಪಡೆಯುವಂತಹ ಆರ್ಥಿಕ ಶಕ್ತಿ ನಮಗಿಲ್ಲ, ಕೂಲಿ ನಾಲಿ ಮಾಡಿ ಜೀವನ ಮಾಡ್ತಾ ಇದ್ದೀವಿ, ಬೇಲ್ ವಿಚಾರದಲ್ಲಿ ಏನಾಗಿದೆಯೋ ನಮಗೆ ಗೊತ್ತಿಲ್ಲ ಅಂತಿದ್ದಾರೆ ನಂದೀಶ್ ತಂದೆ ತಾಯಿ. ಎಲ್ರಿಗೂ ಬಹುತೇಕ ಬೇಲ್ ಸಿಗ್ತಾ ಇದೆ, ಆದ್ರೆ ನಿಮ್ಮ ಮಗ ನಂದೀಶ್ ಅವ್ರಿಗೆ ಇನ್ನೂ ಕೂಡ ಬೇಲ್ ಸಿಕ್ಕಿಲ್ಲ ಸರ್. ಈಗ ಅವ್ರು ಬಂದವರೇ ಅವ್ರ ಮೇಲೆ ಡಿಪೆಂಡ್ ಅಷ್ಟೇ. ಇನ್ನೇನು ನಾವು ಹೇಳೋಕ್ಕಾಗೋದಿಲ್ಲ, ನಮಗೆ ಗೊತ್ತಿಲ್ಲ. ಅವ್ರು ಬಂದವರೇ ಅವ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ನಿಮ್ಮ ಮೇಲೆ ತೀರ್ಮಾನ ಅವರೇ ತಗೊಂಡು ಅಷ್ಟೇ, ಏನು ಇಲ್ಲ. ಅಂದ್ರೆ ಇವಾಗ ಎಲ್ರಿಗೂ ಬಹುತೇಕ ಬೇಲ್ ಸಿಗ್ತಾ ಇದೆ, ಆದ್ರೆ ನಿಮ್ಮ ಮಗ ನಂದೀಶ್ ಅವ್ರಿಗೆ ಇನ್ನೂ ಕೂಡ ಬೇಲ್ ಸಿಕ್ಕಿಲ್ಲ ಸರ್. ಈಗ ಅವ್ರು ಬಂದವರೇ ಅವ್ರ ಮೇಲೆ ಡಿಪೆಂಡ್ ಅಷ್ಟೇ. ಇನ್ನೇನು ನಾವು ಹೇಳೋಕ್ಕಾಗೋದಿಲ್ಲ, ನಮಗೆ ಗೊತ್ತಿಲ್ಲ. ಅವ್ರು ಬಂದವರೇ ಅವ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ನಿಮ್ಮ ಮೇಲೆ ತೀರ್ಮಾನ ಅವರೇ ತಗೊಂಡು ಅಷ್ಟೇ, ಏನು ಇಲ್ಲ. ಅಂದ್ರೆ ಇವಾಗ ಎಲ್ರಿಗೂ ಬಹುತೇಕ ಬೇಲ್ ಸಿಗ್ತಾ ಇದೆ. ಎಸ್, ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ರಿಪೋರ್ಟರ್ ಜಗದೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ನಿನ್ನೆ ನಡೆದಂತಹ ಮಹತ್ವದ ಬೆಳವಣಿಗೆ, ದರ್ಶನ್ ಅಂಡ್ ಗ್ಯಾಂಗ್ಗೆ 7 ಮಂದಿಗೆ ಬೇಲ್ ಭಾಗ್ಯ ಸಿಕ್ತು. ಆದ್ರೆ ನಂದೀಶ್ಗೆ ಆ ಭಾಗ್ಯ ಸಿಗಲೇ ಇಲ್ಲ. ಈಗ ಬೇಲ್ ಸಿಕ್ಕವರು ಹೊರಬರುವಂತಹ ಪ್ರಕ್ರಿಯೆಗಳು ಯಾವ ರೀತಿ ಸಾಗ್ತಾ ಇದೆ, ಆದ್ರೆ ನಂದೀಶ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗ್ತಾ ಇದೆ? ಬೇಲ್ಗೆ ಅರ್ಜಿನೇ ಹಾಕೊಂಡಿಲ್ವಾ? ಏನಾಗಿದೆ ಬೆಳವಣಿಗೆ? ಆ ಪೋಷಕರಿಗೇನು ಮಾಹಿತಿನೇ ಇಲ್ಲ ಪಾಪ. ಎಸ್ ಪ್ರತಿಭಾ, ಪ್ರಮುಖವಾಗಿ ಕಳೆದ 6 ತಿಂಗಳಿಂದ ಜೈಲುವಾಸ ಅನುಭವಿಸ್ತಾ ಇದ್ದಂತಹ ದರ್ಶನ್ ಅಂಡ್ ಗ್ಯಾಂಗ್ನ ಪ್ರಮುಖವಾದ 7 ಮಂದಿ, ಅಂದ್ರೆ ಇನ್ಕ್ಲೂಡಿಂಗ್ ದರ್ಶನ್ಗೂ ಕೂಡ ಈಗ ಬೇಲ್ ಆಗಿರುವಂಥದ್ದು. ಅಂದ್ರೆ ಈಗ ಏನು 6 ತಿಂಗಳಿಂದ ಜೈಲುವಾಸದಲ್ಲಿದ್ದಂತಹ ಪವಿತ್ರ ಗೌಡ ಸೇರಿದಂತೆ 6 ಮಂದಿ ಏನ್ ಈಗ ಸೋಮವಾರ ರಿಲೀಸ್ ಆಗ್ತಾರೆ. ಯಾಕಂದ್ರೆ ಜಗದೀಶ್ ಹಾಗೆ ಸಂಪರ್ಕದಲ್ಲಿರಿ. ಡಿ ಗ್ಯಾಂಗ್ ನ ಒಟ್ಟು 5 ಬೇಲ್ ಭಾಗ್ಯ ಇಲ್ಲ. ನಾವು ನಂದೀಶ್ ಬಗ್ಗೆ ಮಾತನಾಡ್ತಾ ಇದ್ವಿ. ನಂದೀಶ್ ಅಷ್ಟೇ ಅಲ್ಲ, 3ನೇ ಆರೋಪಿ ಪವನ್, 4ನೇ ಆರೋಪಿ ರಾಘವೇಂದ್ರ, 9ನೇ ಆರೋಪಿ ಧನ್ರಾಜ್ ಮತ್ತು 10ನೇ ಆರೋಪಿ ವಿನಯ್ಗೂ ಕೂಡ ಬೇಲ್ ಸಿಕ್ಕಿಲ್ಲ. ಅಂದ್ರೆ ಡಿ ಗ್ಯಾಂಗ್ನ 7 ಮಂದಿಗೆ ಬೇಲ್ ಆದ್ರೆ 5 ಬೇಲ್ ಭಾಗ್ಯ ಆಗಿಲ್ಲ. ಎಸ್, ಜಗದೀಶ್ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ನಾವು ಮಾತನಾಡ್ತಾ ಇದ್ವಿ, ತಾವು ವಿವರಿಸ್ತಾ ಇದ್ರಿ, 7 ಮಂದಿಗೆ ಬೇಲ್ ಸಿಕ್ಕಿದೆ. ಬೇಲ್ ಸಿಕ್ಕಿದ್ದು ಒಂದು ವಿಚಾರ, ಆದ್ರೆ ಬೇಲ್ ಸಿಗದೇ ಇರೋರು 5 ಇದ್ದಾರೆ. ಏನಾಯ್ತು, ಯಾಕಾಗಿ? ಖಂಡಿತ ಪ್ರತಿಮಾ, ಇನ್ನೂ ಕೂಡ ಅವರು ಕೋರ್ಟ್ನಲ್ಲಿ ನೆಕ್ಸ್ಟ್ ಮುಂದಿನ ಪ್ರೊಸೀಡಿಂಗ್ಸ್ ನಲ್ಲಿ ಅವರು ಕೂಡ ಜಾಮೀನು ಅರ್ಜಿ ಹಾಕಬೇಕಾಗುತ್ತೆ. ಅದಾದ ನಂತರದಲ್ಲಿ ಮುಂದಿನ ಪ್ರಕ್ರಿಯೆಗಳು ಕೂಡ ಮಾಡುವಂಥದ್ದು. ಆದರೆ ಈಗ ಸದ್ಯಕ್ಕೆ ಏನು ಜಾಮೀನು ಅರ್ಜಿ ಸಲ್ಲಿಸಿದಂತಹ 7 ಮಂದಿಗೆ ಈಗ ಜಾಮೀನು ಸಿಕ್ಕಿರುವಂಥದ್ದು. ಅದರಲ್ಲಿ ದರ್ಶನ್ ಈಗಾಗಲೇ ಕಳೆದ 4.5 ತಿಂಗಳಿಂದನೇ ಅವರು ಏನು ಆರೋಗ್ಯದ ಸಮಸ್ಯೆ ಅಂತ ಹೇಳ್ಕೊಂಡು ಕಳೆದ 1.5 ತಿಂಗಳಿಂದ ಅಂದ್ರೆ 45 ದಿನಗಳಿಂದ BGS ಆಸ್ಪತ್ರೆಯಲ್ಲೇ ಉಳಿದುಕೊಂಡಿದ್ರು. ಹೀಗಾಗಿ ಈಗ ನೆಕ್ಸ್ಟ್ ಅವ್ರಿಗೇನು ಬೇಲ್ ಬಂದಿದೆ, ಅದಾದ ನಂತರದಲ್ಲೂ ಕೂಡ ಆಸ್ಪತ್ರೆಯಲ್ಲಿ ಅವ್ರಿಗೆ ಏನು ಚಿಕಿತ್ಸೆ ನೀಡಲಾಗ್ತಾ ಇದೆ ಬೆನ್ನೂರಿಗೆ,
ಅವರಿಗೆ ಆ ರಿಲೇಟೆಡ್ ಒಂದು ಚಿಕಿತ್ಸಾ ಪ್ರಕ್ರಿಯೆಗಳೇನಿದೆ ಅದು ಇನ್ನೂ ಕೂಡ ಮುಂದುವರಿಯುತ್ತೆ. ಮತ್ತೊಂದು ಕಡೆ ಈಗಾಗಲೇ ಬೇಲ್ ಸಿಕ್ಕಿರುವಂತಹ ನಿಟ್ಟಿನಲ್ಲಿ ಈಗಲೇ ಆಚೆ ಬರ್ಲಿಕ್ಕೆ ಆಗಲ್ಲ. ಒಂದಿಷ್ಟು ಕಾನೂನಿನ ಅಡಿಯಲ್ಲಿ ಅಂದ್ರೆ ಈಗಾಗಲೇ ಕೋರ್ಟ್ ಏನೊಂದು ಸೂಚನೆಯನ್ನ ನೀಡಿರುವಂತದ್ದು, ಅಂದ್ರೆ ಶುರುಟಿಯನ್ನ ಪಡಿಬೇಕು, ಜೊತೆಗೆ ಬಾಂಡ್ ಅನ್ನ ನೀಡಬೇಕು, ಈ ರೀತಿಯಾದಂತಹ ಒಂದು ಪ್ರಕ್ರಿಯೆಗಳು ಕೂಡ ಸಾಗಬೇಕಾಗುತ್ತೆ. ಪ್ರಮುಖವಾಗಿ ಇವತ್ತು ಶನಿವಾರ ಆಗಿರುವಂತದ್ದು, ಸೆಕೆಂಡ್ ಸ್ಯಾಟರ್ಡೆ. ಸೊ ಹಾಗಾಗಿ ಇವತ್ತು ಯಾವುದೇ ರೀತಿಯಾದಂತಹ ಕೋರ್ಟ್ನ ಪ್ರಕ್ರಿಯೆಗಳು ಕೂಡ ಇರೋದಿಲ್ಲ. ಜೊತೆಗೆ ನಾಳೆ ಭಾನುವಾರ. ಎಲ್ಲವನ್ನು ನೋಡೋದಾದ್ರೆ ಸೋಮವಾರ ಏನು ಕೋರ್ಟ್ನ ಆದೇಶ ಪ್ರತಿ ಆಗಿರ್ಬೋದು, ನೆಕ್ಸ್ಟ್ ಪ್ರೊಸೀಡಿಂಗ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಮುಕ್ತಾಯಗೊಂಡು ಸೋಮವಾರ ಏನು ಆರೋಪಿಗಳು ಇರುವಂತಹ ಜೈಲಿಗೆ ಪತ್ರಗಳು ತಲುಪುವಂಥದ್ದು. ಅದಾದ ಬಳಿಕವಾಗಿ ನಂತರದಲ್ಲಿ ಒಂದು ರಿಲೀಸಿಂಗ್ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಇಲ್ಲಿ ಪ್ರಮುಖವಾಗಿ ಈಗ ದರ್ಶನ ವಿಚಾರವನ್ನ ತೆಗೆದುಕೊಳ್ಳೋದಾದ್ರೆ ಆ ಬೆನ್ನುಹುರಿ ಅಂತ ಹೇಳಿ ಈಗಾಗಲೇ 45 ದಿನದಿಂದ ಆಸ್ಪತ್ರೆಯಲ್ಲಿ ಉಳಿದುಕೊಂಡಿರುವಂತಹ ದರ್ಶನ್ಗೆ ಈಗ ಮುಂದಿನ ಪ್ರಕ್ರಿಯೆ ಯಾವ ರೀತಿ ಚಿಕಿತ್ಸೆ ಸಾಗುತ್ತೆ ಅಂತ ಹೇಳಿ ಎಲ್ಲ ಒಂದು ಕಡೆ ಈಗ ವೈದ್ಯರು ಸಾಕಷ್ಟು ಶಸ್ತ್ರಚಿಕಿತ್ಸೆ ಹೊರತಾಗಿ ಕೂಡ ಏನು ಚಿಕಿತ್ಸೆಯನ್ನ ನೀಡಿ ಅವರಿಗೆ ಒಂದು ಫಿಸಿಯೋಥೆರಪಿಗಳ ಮುಖಾಂತರವಾಗಿ ಅವರನ್ನ ಗುಣಮುಖ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದು ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಅದು ಆಗದ ಕಾರಣದಾಗಿ ಈಗಾಗಲೇ ಡಿಸೆಂಬರ್ 5ನೇ ತಾರೀಕಿಂದ ಏನು ಶಸ್ತ್ರಚಿಕಿತ್ಸೆಗೆ ಬೇಕಾದಂತಹ ಒಂದು ತಯಾರಿಯ ಚಿಕಿತ್ಸಾ ಪ್ರಕ್ರಿಯೆಗಳೇನಿದೆ ಅವೆಲ್ಲವನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಈಗ ಕೋರ್ಟ್ನ ಆದೇಶ ಏನಿದೆ ಇದು ಚಿಕಿತ್ಸೆಯ ಮೇಲೆ ಯಾವ ರೀತಿಯಾದಂತಹ ಎಫೆಕ್ಟ್ ಆಗುತ್ತೆ ಅನ್ನುವಂತ ಒಂದು ಯೋಚನೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಸರ್ಕಾರ ಈಗ ನೀಡಿರುವಂತಹ ಜಾಮೀನನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಕೂಡ ಹೋಗುವಂತ ನಿಟ್ಟಿನಲ್ಲಿ ಚಿಂತನೆಯನ್ನ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ದರ್ಶನ್ ಎಲ್ಲೋ ಒಂದು ಕಡೆ ಫಿಸಿಯೋಥೆರಪಿಯ ಮುಖಾಂತರವಾಗಿ ನಾನು ಚಿಕಿತ್ಸೆ ಪಡ್ಕೊಳ್ತೀನಿ ಅಂತ ಹೇಳಿ ಆಚೆ ಬಂದ್ರೆ ಅದು ಕೂಡ ಎಫೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಸದ್ಯಕ್ಕೆ ದರ್ಶನ್ ಆಸ್ಪತ್ರೆಯಿಂದ ಹೊರಬರುವಂತಹ ಸಾಧ್ಯತೆಗಳು ಇಲ್ಲ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಜಗದೀಶ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ಬೇಲ್ ಸಿಕ್ಕಿದೆ ನಿಜ, ಬೇಲ್ ಸಿಕ್ಕ ತಕ್ಷಣ ಹೊರಗೆ ಬರೋದಕ್ಕಾಗಲ್ಲ, ಅದಕ್ಕೊಂದಿಷ್ಟು ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ ಫಾಲೋ ಮಾಡಿ ಬಹುಶಃ ಸೋಮವಾರ ಸಂಜೆ ವೇಳೆಗೆ ದರ್ಶನ್ ಹೊರಗಡೆ ಇದ್ದಾರೆ. ಆದರೆ ಉಳಿದ ಪವಿತ್ರ ಗೌಡ ಸೇರಿದಂತೆ ಉಳಿದವರು ಹೊರಬರುವಂತಹ ಸಾಧ್ಯತೆಗಳು ಕಂಡು ಬರ್ತವೆ.